ಭಾರತ ತಂಡ ಟಿ20 ವಿಶ್ವಕಪ್ನಲ್ಲಿ ಗೆದ್ದು ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಅದರ ಬೆನ್ನಲ್ಲೇ ಮಾರಿಯಮ್ಮನ ಅಭಯದಿಂದ ಟಿ20 ವಿಶ್ವಕಪ್ ಗೆದ್ದಿದ್ದೇನೆ ಅಂತ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಸೂರ್ಯಕುಮಾರ್ ಯಾದವ್ಗಿದೆ ಕಾಪು ಮಾರಿಯಮ್ಮನ ಕೃಪೆ. ಟಿ20 ನಾಯಕ ಸೂರ್ಯಕುಮಾರ್ ಯಾದವ್ ಉಡುಪಿಯ ಅಳಿಯ. ಉಡುಪಿಯ ಕಾಪು ಸೂರ್ಯನ ಪತ್ನಿ ದೇವೀಶ ಶೆಟ್ಟಿ ಅವರ ಮೂಲ ಊರು ಉಡುಪಿಯಾಗಿದೆ. ದೇವೀಶ ಕುಟುಂಬ ಕಾಪು ಹೊಸ ಮಾರಿಗುಡಿ ಅಮ್ಮನ ಪರಮ ಭಕ್ತರು. ಈ ಹಿಂದೆ 2024 ಜುಲೈ 9ರಂದು ಕಾಪು ಮಾರಿಗುಡಿಗೆ ಸೂರ್ಯ ಭೇಟಿ ಕೊಟ್ಟಿದ್ರು. ಭಾರತೀಯ ತಂಡದ ಕ್ಯಾಪ್ಟನ್ ಆಗಬೇಕು ಅಂತ ಅರ್ಚಕರು ಶುಭ ಹಾರೈಕೆಯನ್ನು ಸಲ್ಲಿಸಿದ್ರು. ಈಗ ಸತ್ಯವಾಯಿತು ಮಾರಿಯಮ್ಮನ ದೇವಿಯ ಸನ್ನಿಧಿಯಲ್ಲಿ ಆಡಿದ ನುಡಿ. 2024ರ ಜುಲೈ 18ರಂದು ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಟೀಂ ಇಂಡಿಯಾಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ರು. ಅದಾದ ಬಳಿಕ ಅವರು ಕಾಪು ಮಾರಿಯಮ್ಮನ ಗುಡಿಗೆ ಭೇಟಿ ಕೊಟ್ಟಿದ್ರು. ಪತ್ನಿ ದೇವೀಶ ಶೆಟ್ಟಿ ಕೂಡ ಇದ್ರು. ಅಲ್ಲಿ ಹರಕೆಯನ್ನ ಕೂಡ ತೀರಿಸಿದ್ರು. ನಾನೀಗ ಹೊಸ ಮಾರಿಗುಡಿ ಏನಿದೆ, ಕಾಪುವಿನ ಹೊಸ ಮಾರಿಗುಡಿಯ ಅಮ್ಮನ ಸನ್ನಿಧಾನದ ಮುಂಭಾಗದಲ್ಲಿ ಬಂದು ನಿಂತಿದ್ದೇನೆ. ಬಹಳ ಕಾರಣಿಕದ ಮಾರಿಯಮ್ಮ. ಈ ಮಾರಿಯಮ್ಮನ ಬಗ್ಗೆನೇ ಈಗ ಚರ್ಚೆಗಳು ಎಲ್ಲೆಡೆ ಕೇಳಿ ಬರ್ತಾ ಇರುವಂಥದ್ದು. ಸೂರ್ಯಕುಮಾರ್ ಯಾದವ್ ತನ್ನ ಪತ್ನಿ ಮೂಲತಃ ಇದೇ ಕಾಪುವಿನವರು ಮತ್ತು ಮಾರಿಯಮ್ಮನ ವಿಶೇಷ ಭಕ್ತರು ಅವರ ಕುಟುಂಬದವರು. ಸೊ ಆ ದೃಷ್ಟಿಯಿಂದ ಇಲ್ಲಿಗೆ ಬಂದು ಹೋದ ನಂತರ ಇಷ್ಟೆಲ್ಲ ಪವಾಡಗಳಾಗಿವೆ. ಈಗ ಏನು ಕಪ್ಪು ಗೆಲ್ಲುವ ಹಂತಕ್ಕೆ ಬಂದು ನಿಂತಿದೆ ನಮ್ಮ ಟೀಮ್ ಅನ್ನುವಂಥದ್ದು ಬಹಳ ಚರ್ಚೆಗೆ ಈ ಭಾಗದಲ್ಲಿ ನಮ್ಮೂರಿನ ಅಳಿಯ ಸೂರ್ಯಕುಮಾರ್ ಯಾದವ್ ಅನ್ನುವಂಥ ಹೆಮ್ಮೆಗೂ ಕೂಡ ಕಾರಣ ಆಗಿರುವಂಥದ್ದು. ಕಾಪು ಮಾರಿಯಮ್ಮನ ದರ್ಶನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ವರ್ಷದ ಹಿಂದಷ್ಟೇ ಜೀರ್ಣೋದ್ಧಾರಗೊಂಡಂಥ ಭವ್ಯವಾದ ದೇಗುಲ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಮತ್ತು ಸ್ಥಳೀಯರ ಒಂದು ಅಪರೂಪದ ಶ್ರದ್ಧಾ ಕೇಂದ್ರವಾಗಿ ಡೆವಲಪ್ ಆಗಿದೆ. 10 ಕೋಟಿ ರೂಪಾಯಿ ಕೇವಲ ಭಕ್ತರ ದೇಣಿಗೆಯಿಂದಲೇ ಪಡೆದುಕೊಂಡು ನಿರ್ಮಿಸಿದಂಥ ಒಂದು ಭವ್ಯವಾದ ದೇಗುಲವನ್ನು ನಾವು ನೋಡ್ತಾ ಇದ್ದೇವೆ. ಈ ಕಾಪು ಮಾರಿಯಮ್ಮನ ಭಕ್ತರಾಗಿ ಸೂರ್ಯಕುಮಾರ್ ಯಾದವ್ ಪತ್ನಿ ಕುಟುಂಬದವರು ಇರುವಂಥದ್ದು. ಭಾಳ ಹಿಂದಿನಿಂದಲೂ ಕೂಡ ಇದೇ ಊರಿಗೆ ಸಂಬಂಧಪಟ್ಟವರವರು. ಅನೇಕ ಬಾರಿ ಈ ದೇಗುಲಕ್ಕೆ ಬಂದಿದ್ದಾರೆ. ದೇಗುಲದ ಭವ್ಯತೆಯನ್ನು, ಇಲ್ಲಿನ ರಚನೆಯನ್ನು ಎಲ್ಲವನ್ನೂ ಕೂಡ ನಾವು ನೋಡಬಹುದು. ಸೊ ಏನು ಆ ಮಾರಿಗುಡಿಯ ಜೀರ್ಣೋದ್ಧಾರ ಆಗುವುದಕ್ಕೂ ಮುಂಚಿತವಾಗಿಯೂ ಅವರು ಇಲ್ಲಿಗೆ ಬಂದಿದ್ದರು. ಆಗ ಒಂದು ದೇವರ ಸಮ್ಮುಖದಲ್ಲಿ ತಂತ್ರಿಗಳು ಕೊಟ್ಟಂಥ ಆಶೀರ್ವಾದ, ಆದಷ್ಟು ಬೇಗ ನೀವು ಭಾರತೀಯ ತಂಡದ ಕ್ಯಾಪ್ಟನ್ ಆಗಬೇಕು ಅನ್ನುವಂಥ ಆಶೀರ್ವಾದ. ಕೇವಲ ಒಂದೇ ವಾರದೊಳಗೆ 9 ದಿನದ ಆಸುಪಾಸಿನಲ್ಲೇ ಅವರು ಭಾರತದ ಟಿ20 ತಂಡದ ಕ್ಯಾಪ್ಟನ್ ಕೂಡ ಆಗ್ತಾರೆ ಅನ್ನುವಂಥದ್ದು ಬಹಳ ಒಂದು ಪವಾಡದ ರೀತಿಯಲ್ಲಿ ಇದು ನಡೆದಿರುವಂಥದ್ದು. ಮತ್ತು ಅದನ್ನು ಸೂರ್ಯಕುಮಾರ್ ಯಾದವ್ ಒಪ್ಪಿಕೊಂಡಿದ್ದಾರೆ ಕೂಡ. ಆ ನಂತರದಲ್ಲಿ ಇಲ್ಲಿನ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶದ ಸಂದರ್ಭದಲ್ಲೂ ಕೂಡ ಪ್ರತಿಷ್ಠೆಯ ದಿನವೇ ಪತ್ನಿಯ ಜೊತೆಗೆ ದೇವೀಶಾ ಶೆಟ್ಟಿಯ ಜೊತೆಗೆ ಅವರು ಬಂದಿದ್ದರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲೂ ಕೂಡ ದೇವರ ಇಚ್ಛೆ ಇದ್ದರೆ ನಾನು ಕ್ಯಾಪ್ಟನ್ ಆಗ್ತೇನೆ ಅನ್ನುವಂಥ ಮಾತನ್ನು ಆಗ ಅವರು ಹೇಳಿದರು. ಈಗ ಕಪ್ಪು ಗೆಲ್ಲುವ ಹಂತಕ್ಕೆ ಬಂದು ನಿಂತಿದೆ. ಕಪ್ಪು ಗೆದ್ದಿದ್ದಾರೆ ಅನ್ನುವಂಥದ್ದು ಭಾಳ ಹೆಮ್ಮೆಯ ವಿಷಯ ಅಂತ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಇನ್ನೊಂದು ಇಲ್ಲಿ ಉಲ್ಲೇಖಿಸಬೇಕಾದಂಥ ವಿಷಯ ಇದೆ. ನಾವೇನಿಲ್ಲಿ ಭಾಳ ಅದ್ಭುತವಾದ ಕಲ್ಲಿನ ರಚನೆಗಳನ್ನು ನೋಡ್ತಾ ಇದ್ದೇವೆ, ಕಂಬಗಳನ್ನೆಲ್ಲ ನೋಡ್ತಾ ಇದ್ದೇವೆ. ಇದು ಬೇರೆ ಬೇರೆ ಭಕ್ತರಿಂದ ಒಂದು ಕೊಡುಗೆಯಾಗಿ ಪಡೆದಂಥದ್ದು. ಸುಮಾರು 25 ಲಕ್ಷದ ದೇಣಿಗೆಯನ್ನು ಇದಕ್ಕೆ ಪಡೆದಿರ್ತಾರೆ. ಆ ರೀತಿ ದೇಣಿಗೆಯಾಗಿ ಪಡೆದಂಥ 7ನೇ ಕಂಬ ಅಂದರೆ ಈಗ ನಾವು ಇಲ್ಲಿ ಬಲಮಗ್ಗುಲಿಗೆ ಬಂದರೆ ಇಲ್ಲಿ ನಾವೇನು ನೋಡ್ತಾ ಇದ್ದೇವಲ್ಲ, ಈ ಕಂಬ ದೇವೀಶಾ ಶೆಟ್ಟಿ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಮನೆಯವರ ಕೊಡುಗೆ. ಮತ್ತು ಅವರು ಈ ಒಟ್ಟು ದೇಗುಲದ ಒಂದು ಪುನರ್ ನಿರ್ಮಾಣದ ಸಂದರ್ಭದಲ್ಲಿ ಮುಂಚಿತವಾಗಿ ಸಂಕಲ್ಪ ಮಾಡಿಕೊಟ್ಟಂಥ ಒಂದು ಅಪೂರ್ವ ಕಲ್ಲಿನ ರಚನೆಯನ್ನು ಕೂಡ ನಾವು ನೋಡ್ಬೋದು. ಯಾವ ರೀತಿ ಇದೆ ಇದು ಅನ್ನುವಂಥದ್ದನ್ನು ನೋಡಿ. ನಾವು ಏನು ಪುರಾತನ ದೇಗುಲಗಳಲ್ಲಿ ಈ ರೀತಿಯ ರಚನೆಯನ್ನು ನೋಡ್ತಾ ಇದ್ದೆವು, ಈ ರೀತಿಯ ಒಂದು ಅಪರೂಪದ ರಚನೆಯನ್ನು ಒಳಗೊಂಡಂಥ ಈ ಕಂಬ ಏನಿದೆ, ನಾವು ನೋಡ್ತಾ ಇರುವಂಥ ಕಂಬ ಏನಿದೆ, ಸ್ತಂಭ ಏನಿದೆ, ಮತ್ತು ಇಲ್ಲಿ ಅವರಿಗೆ ಸಕ್ಕರೆ ಮತ್ತು ತುಪ್ಪದ ತುಲಾಭಾರವನ್ನು ಮಾಡಲಾಗುತ್ತೆ ಅನ್ನುವಂಥ ಸಂಕಲ್ಪವನ್ನು ಕೂಡ ಮಾಡಿದರು. ಅವರ ಸಂಕಲ್ಪವೂ ಕೂಡ ಈಡೇರಿದೆ. ಭಾರತ ಕಪ್ ಗೆದ್ದಿದೆ. ಮತ್ತೊಮ್ಮೆ ಸೂರ್ಯಕುಮಾರ್ ಯಾದವ್ ತನ್ನ ಪತ್ನಿಯ ಜೊತೆಗೆ ಇಲ್ಲಿಗೆ ಬರುವವರಿದ್ದಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಊರಿನ ಜನ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.